ಒಂದು ವಿಷಯ ಹೇಳಬೇಕು, ಮೊಟ್ಟ ಮೊದಲು ನೀವು ಪ್ರೀತಿ ಮಾಡಬೇಕಾದದ್ದು, ಗೌರವ ಕೊಡಬೇಕಾದದ್ದು ತಾಯಿಗೆ, ಮಾತೃ ದೇವೋಭವ. ಯಾಕಂದ್ರೆ ನಮ್ಮನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ನಂಬುವಂಥದ್ದು, ಪ್ರೀತಿ ಮಾಡುವಂಥದ್ದು ತಾಯಿ ಜೀವ ಮಾತ್ರ, ಇನ್ಯಾವುದೂ ಅಲ್ಲ. ಮಕ್ಕಳಿಂದ ಏನೇನೂ ಅಪೇಕ್ಷೆ ಮಾಡದೆ ಎಲ್ಲವನ್ನು ಕೊಡುವಂತಹ ಜೀವ ತಾಯಿದು. ತಾಯಿ ಎಷ್ಟು ಕಷ್ಟಪಡ್ತಾಳೆ ಮಕ್ಕಳ ಸಲುವಾಗಿ ಅಂತ ಲೆಕ್ಕ ಇಲ್ಲ. ಜನಪದದಲ್ಲಿ ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಕೊಂಡು ಹುಟ್ಟಿರ್ತಂತೆ. ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಕೊಂಡಿರುತ್ತೆ, ತಾಯಿ ಮುಷ್ಟಿ ಬಿಚ್ತಾಳಂತೆ. ಅಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಕೈಯೊಳಗೆ, ತಾಯಿ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಲಕ್ಷ ಕೆಲಸ ಮಾಡ್ತಾಳಾಕಿ ಈ ಮನುಷ್ಯನ್ ಮಾಡ್ಬೇಕಾದ್ರೆ, ಆದ್ರೆ ಮೊದಲನೇ ಕೆಲಸ ಕೈ ಮಣ್ಣು ಒರೆಸ್ತಾಳಂತೆ. ಆ ಜಾನಪದ ಕವಿ ಹೇಳ್ತಾನೆ, ತಾಯಿ ಮಣ್ಣು ಒರೆಸ್ತಾಳಲ್ಲ ಹಂಗ ಇದ್ದು ಇದರ ಋಣ ಎಂದೂ ತೀರ್ಸೋಕ್ ಸಾಧ್ಯ ಇಲ್ಲ ಅಂತ. ಅವನ ಕಾವ್ಯದಲ್ಲಿ ಹೇಳ್ತಾನೆ, ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ತಾಯಿಗೆ ಕಾಲಿನ ಚಪ್ಪಲಿ ಮಾಡಿದ್ರು ಕೂಡ ಬರೀ ಮಣ್ಣು ಒರೆಸಿದ ಋಣ ಮುಗಿಯಲ್ಲ ಅಂತ, ಉಳಿದದ್ದಂತ ಬಿಟ್ಬಿಡಿ. ಈ ತರದ ತಾಯಿ ಕಲ್ಪನೆ ನಮ್ಮ ಭಾರತದಲ್ಲಿ ಇರುವಂತಹದ್ದು. ಅದಕ್ಕೆ ಮಾತೃ ದೇವೋಭವ. ನೀವು ದೇವರನ್ನು ನೋಡದೆ ಹೋದ್ರೆ ಏನೂ ನಷ್ಟ ಇಲ್ಲ. ದೇವರನ್ನು ನೋಡೋಕೆ ಆಗಿಲ್ಲ ನಮ್ಗೆಲ್ಲ, ದೇವರನ್ನು ನೋಡೋಕೆ ಆಗದೆ ಇದ್ರೆ ಏನೂ ನಷ್ಟ ಇಲ್ಲ. ತಾಯಿನ ನೋಡಿದ್ರೆ ದೇವ್ರು ಯಾಕಬೇಕು ನಿನಗೆ? ಎಷ್ಟು ಚಂದದ ಮಾತದು. ತಾಯಿನ ನೋಡಿದವ್ರು ದೇವ್ರು ನೋಡೋದು ಬೇಕಾಗಿಲ್ಲ ಅಂತ. ಇದು ನಮ್ಮ ಪರಂಪರೆ. 5,000 ವರ್ಷ 10,000 ವರ್ಷದಿಂದ ಪರಂಪರೆ ಬಂದಿದೆಯಲ್ಲ, ತಾಯಿನ ಗೌರವಿಸಬೇಕು ಅಂತ ಹೇಳಿ. ಅದಕ್ಕೆ ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ, ಆಚಾರ್ಯದ. ಅವ್ರನ್ನ ಕಂಡೆಮ್ ಮಾಡಿಲ್ಲ, ಅದು ಸೆಕೆಂಡು ಥರ್ಡ್. ಫಸ್ಟ್ ಪ್ರೈಸ್ ಅದೇ. ಯಾರ್ದೋ ಮನೇಲಿ ಹುಟ್ಟಿದ ಹುಡುಗಿ, ಯಾರೋ ತಂದೆ, ಯಾರೋ ತಾಯಿ, ಯಾರೋ ತಮ್ಮ, ಅಣ್ಣ, ಈ ಒಬ್ಬ ಮನುಷ್ಯ ನಂಬ್ಕೊಂಡು ಬಂದ್ಬಿಡುತ್ತಲ್ಲ ಮನೆ ಬಿಟ್ಟದು ಅಲ್ಲ. ಒಬ್ಬ ಗಂಡಿನ ನಂಬ್ಕೊಂಡು ಆ ಇಡೀ ತನ್ನ ಮನೆತನದ ಪರಿಸರ ಬಿಟ್ಕೊಂಡು ಬಂದು ಈ ಮನೇಲಿ ಕೂತ್ಕೊಂಡ್ಬಿಡುತ್ತಲ್ಲ. ಮದುವೆ ಆದ ಸ್ವಲ್ಪ ದಿವಸ ಎಳಿತದೆ, ತವ್ರ ಮನೆ ಹೋಗ್ಬೇಕು ಅನ್ಸುತ್ತೆ. ಒಂದು 5 ವರ್ಷ ಹೋಗ್ಲಿ, ಅಪ್ಪ ಫೋನ್ ಮಾಡಿದ ಅದೇ ಮಗು ಹೇಳುತ್ತೆ, ಅಪ್ಪ ಇಲ್ಲಿ ಬಹಳ ಕೆಲಸ ಇದೆ, ನನ್ನ ಮನೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಲ್ಲ. ಇದು ತನ್ನ ಮನೆ ಆಯ್ತು, ಅದು ಆ ತಾಯಿ ಮನೆ. ತಾಯಿ ಮನೆಗೆ ಹೋಗಲ್ಲ ಹೆಣ್ಮಕ್ಳು, ಇಲ್ಲ ತುಂಬಾ ಕೆಲಸ ಇದೆ, ಮಕ್ಕಳದೆಲ್ಲ ಸ್ಕೂಲೆಲ್ಲ ಇದೆ, ಹೋಗೋಕ್ಕಾಗಲ್ಲ. ಇದು ತನ್ನ ಮನೆ. ಇಸ್ ಇಟ್ ನಾಟ್ ಇಮೋಷನಲ್ ಗ್ರಾಫ್ಟಿಂಗ್? ಎಲ್ಲೋ ಬೆಳೆದಂಥ ಮಗು ಯಾವುದೋ ಮನೆಗೆ ಬಂದು ಅದು ತನ್ನ ಮನೆ ಅಂತ ನಂಬ್ಕೊಳ್ಳೋದಿದೆಯಲ್ಲ. ದಿಸ್ ಇಸ್ ಪಾಸಿಬಲ್ ಓನ್ಲಿ ಫಾರ್ ಎ ಇಂಡಿಯನ್ ವುಮನ್. ಇಟ್ಸ್ ಅಮೇಝಿಂಗ್ ಕೆಪಬಿಲಿಟಿ. ನಿಮ್ಮ ಮನೆಯಲ್ಲಿ ಹಿರಿಯರ ಅಜ್ಜಿ ಇದ್ರೆ, ನಿಮ್ಗೆ ಅನುಭವ ಇರುತ್ತೆ, ಮನೆಯಲ್ಲಿ ಅಜ್ಜಿ ಇದ್ರೆ, ಮಕ್ಕಳು ಪುಣ್ಯವಂತರು ಅಜ್ಜ ಅಜ್ಜಿ ಇದ್ರೆ ಮನೆಯಲ್ಲಿ, ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಹೇಳುವಷ್ಟು ಸುಲಭವಾಗಿ ಯಾರು ಹೇಳಕ್ ಸಾಧ್ಯ ಇಲ್ಲ, ಗೊತ್ತಾ? ತುಂಬ ಸಲಿಗೆ, ಇಬ್ಬರಿಗೂ ಫ್ರೀ ಇರ್ತಾರೆ ಅವರು, ನೌಕರಿ ಓಡಾಟ ಇದರಲ್ಲಿ ಇರ್ತೀವಿ ನಾವು. ಸಾಕಷ್ಟು ಅರ್ಥ ಆಗೋದು ಅದು ಅಜ್ಜಿಗೆ ಮತ್ತು ಮೊಮ್ಮಕ್ಕಳಿಗೆ ಅರ್ಥ ಆಗೋದು. ಅಜ್ಜಿ ಮಾಡೋದೆಲ್ಲ ಮೊಮ್ಮಕ್ಕಳಿಗೋಸ್ಕರ ಅಂತ. ಆ ಸಂಸ್ಕೃತಿ ಕೊಡೋದು. ಅಜ್ಜಿ ಕತೆ ಹೇಳ್ತಾಳೆ. ಈಗ ಸ್ವಲ್ಪ ಬದಲಿ ಆಗಿದೆ ಬೆಂಗಳೂರಲ್ಲಿ, ಉಳ್ಕಿ ಕಡೆ ಹೆಂಗಿದೆಯೋ ಗೊತ್ತಿಲ್ಲ. ನಮ್ಮ ಅಜ್ಜಿಂದ್ರೆಲ್ಲ ಕತೆ ಮರ್ತಿದ್ದಾರೆ ಈಗ. ಎಲ್ಲ ಸೀರಿಯಲ್ ನೋಡಿ 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 ಆ ಸೀರಿಯಲ್ ಕಥೆನೇ ಬರ್ತಾವೆ ಬೈಕ್. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಎ ವುಮನ್ ಎಜುಕೇಟೆಡ್ ಈಸ್ ಅ ಫ್ಯಾಮಿಲಿ ಎಜುಕೇಟೆಡ್ ಅಂತ. ಒಬ್ಬ ಗಂಡ್ಸ್ ಎಜುಕೇಷನ್ ಆದರೆ ಒನ್ ಮ್ಯಾನ್ ಗೆಟ್ಸ್ ಎಜುಕೇಷನ್. ಬಟ್ ಹೆಣ್ಮಗಳಿಗೆ ಎಜುಕೇಷನ್ ಸಿಕ್ಕರೆ ಇಡೀ ಪರಿವಾರ, ನಮ್ಗೆಲ್ಲರೂ ಅನುಭವ, ನಮ್ಮ ಕೂಡ ನಂದು ಎಲ್ಲರೂ ಸೇರಿ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಜಾಸ್ತಿ ಯಾರು? ತಾಯಂದ್ರೆ ಮಾಡಿಸ್ಬೇಕು, ಕೂತ್ಕೊಂಡು ಪೇಷನ್ಸ್ ಇರ್ತದೆ, ಮಾಡಿಸಿ ಓದಿಸೋದು, ಪರೀಕ್ಷೆ ಬಂತು ಓದೋ ಅಂತ ಹೇಳಿ ಮಾಡಿಸೋದು. ಯಾಕೆಂದ್ರೆ ಆಕೆ ಗೊತ್ತು ಶಿಕ್ಷಣದ ಮಹತ್ವ ಏನು ಅಂತ ಹೇಳಿ. ಅದರಿಂದ ಹೆಣ್ಮಕ್ಳ ಎಜುಕೇಷನ್ ಆದರೆ ಆಗತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಹೆಂಡತಿಯನ್ನ ಗೃಹಿಣಿ ಅಂತ ಕರಿತೀವಿ. ಗೃಹಕ್ಕೆ ರಾಣಿಯಾದವಳು ಗೃಹಿಣಿ. ಆಕೆ ಒಂದು ದಿವಸ ಆಕೆ ಕೆಲಸ ಮಾಡೋದು ನಿಲ್ಲಿಸಿದ್ರೆ ಮನೆ ತಲೆ ಕೆಳಗೆ ಆಗ್ತದೆ. ಸಾಹೇಬರ ಆಫೀಸ್ಗೆ ಹೋಗಿದ್ರೆ ಏನಾಗ್ತದೆ? ಏನೂ ಆಗಲ್ಲ, ಕೆಳಗಿನವ್ರು ಸಂತೋಷವಾಗಿರ್ತಾರೆ ಒಂದು ದಿವಸ ಬರಲಿಲ್ಲ ಅಂತ. ಆದರೆ ಮನೆಯಲ್ಲಿ ಹೆಂಡತಿ ಕೆಲಸ ಮಾಡದೆ ಹೋದರೆ ಒಂದು ದಿವಸ ಅನಾಹುತ ಆಗಿ ಹೋಗ್ತದೆ ಅಂತ. ಅದಕ್ಕೆ ನಾನು ಹೇಳ್ತೀನಿ, ತಾಯಿಗೆ ನಮಸ್ಕಾರಗಳನ್ನ ಹೇಳಬೇಕು ಅಂತ.